I bless you with wisdom. May your future be bright and guided by divine light. Embrace the path with courage. ಎಲ್ಲರಿಗೂ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಎಲ್ಲಕ್ಕಿಂತ ಮುಖ್ಯವಾಗಿ ದ್ವೇಷದಿಂದ ಏನು ಸಾಧಿಸೋದಕ್ಕಾಗೋದಿಲ್ಲ. ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದರೆ ಅಷ್ಟೇ ಯಾವ ಫೀಲ್ಡಲ್ಲಾದರೂ ಬದುಕೋದಕ್ಕೆ ಸಾಧ್ಯ ಅಥವಾ ಸರ್ವೈವಲ್ ಆಗಲಿಕ್ಕೆ ಸಾಧ್ಯ. ನಿಮ್ಮ ಮೂರ್ಖತನ, ನಿಮ್ಮ ಅಜ್ಞಾನ ಅಥವಾ ನಿಮ್ಮ ಜಲಸಿ ಅಥವಾ ನಿಮ್ಮ ಶಾರ್ಟ್ಕಟ್ ವೇಸ್ ಏನಿದೆ, ನಿಮ್ಮ ಕೆರಿಯರ್ ಅಥವಾ ನಿಮ್ಮ ಒಂದು ಡ್ರೀಮ್ ಬಿಸ್ನೆಸ್ ಅಂತ ತಗೊಳ್ಳಿ ಅಥವಾ ಕೆರಿಯರ್ ಅಂತ ತಗೊಳ್ಳಿ, ಯಾರನ್ನು ತುಳಿದು ಬೆಳಿಬೇಡಿ ಅನ್ನುವಂಥದ್ದು ಇದೆ. ಇದು ಎಲ್ರಿಗೂ ಅಲ್ಲ, ಜಸ್ಟ್ ಕೆಲವು ವ್ಯಕ್ತಿತ್ವಗಳು ತುಂಬಾ ಮನಸ್ಸಿಗೆ ನೋವು ಮಾಡಿದಾಗ ಬರ್ತಾ ಇರುವಂಥದ್ದು ಅಥವಾ ಹೇಳ್ತಾ ಇರುವಂಥ ರೀತಿ. ಎಲ್ಲರಿಗೂ ಅನ್ವಯಿಸೋದಿಲ್ಲ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀರಾ ಅಂತ ಗೊತ್ತಿದೆ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡಿ ಅಂತಾನೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಒಳ್ಳೇದಾಗ್ಲಿ. ಬನ್ನಿ, ನಿಮ್ಮ ಪೂರ್ವಜರು ನಿಮ್ಗೇನ್ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಎಸ್, ಸಾಧಕರಿಗೂ ಮತ್ತೆ ಕಾಪಿ ಕ್ಯಾಟ್ಗಳಿಗೂ ಎರಡನ್ನೂ ಒಂದೇ ಅಂತ ಹೇಳಲಿದಕ್ಕಾಗೋದಿಲ್ಲ. ಸೊ ಯಾರ್ದನ್ನೋ ಕಾಪಿ ಪೇಸ್ಟ್ ಮಾಡೋದಕ್ಕೂ, ಸೊ ಸ್ವಂತ ಪೂರ್ವಾರ್ಜಿತವಾಗಿ ಬಂದಿರುವಂತ ವಿದ್ಯೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೀರಾ, ಯಾರು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ, ಇದು ಯಾರೋ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ, ಮೇ ಬಿ ನಿಮ್ಮದೇ ಆದಂಥ ರೀತಿಲಿ ನಿಮ್ಮ ಕುಲಕಸುಬು ಇರಬಹುದು ಅಥವಾ ನಿಮ್ಮ ಪೂರ್ವಜರಿಂದ ನಿಮ್ಗೆ ಬಂದಿರುವಂಥ ಒಂದಷ್ಟು ಏನ್ ಹೇಳೋದು, ಬಿಸ್ನೆಸ್ ಅಂತಿರೋ, ನಾಲೆಡ್ಜ್ ಅಂತಿರೋ, ಏನಂತಿರೋ, ಅದು ನಿಮ್ಗೆ ಬಿಟ್ಟಂಥದ್ದು. ನಿಮ್ಮ ಆದಾಯದ ಮೂಲ ಅದು, ನಿಮ್ಮ ಅರ್ನಿಂಗಿನ ಒಂದಷ್ಟು ಭಾಗ ಅದು. ಸೊ ಅದನ್ನ ಯಾರೋ ಕಾಪಿ ಮಾಡ್ತಿದ್ದಾರೆ ಅಥವಾ ಬೇರೆ ರೀತಿಲಿ ಅದನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅಥವಾ ನಿಮ್ಮದೇನೆ ಬೇರೆಯವ್ರು ಯಾರೋ ಉಪಯೋಗಿಸ್ಕೊಂಡು ತೊಂದರೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿರುವಂತ ಅಗತ್ಯ ಅನಿವಾರ್ಯತೆ ಇಲ್ಲ. ಅವ್ರವ್ರ ಅರ್ಹತೆಗೆ ತಕ್ಕಂತೆ, ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಖಂಡಿತವಾಗ್ಲು ಅದು ನಿಮ್ಗೆ ಒಳಿತನ್ನ ಮಾಡುತ್ತೆ. ಸೊ ಓಡೋ ಕುದುರೆ ಆಮೆ ಮತ್ತೆ ಮೊಲದ ಕತೆ ನಿಮ್ಗೆ ಗೊತ್ತಿದ್ರೆ, ಸೊ ನೀವು ಆಮೆ ಆದ್ರೂ ಪರವಾಗಿಲ್ಲ, ಚಿಂತೆ ಪಡಬೇಡಿ ಅಂತ ನಾ ಇಲ್ಲಿ ಹೇಳ್ತೀನಿ. ಜೊತೆಗೆ ನಿಮ್ಮ ಪೂರ್ವಿಕರು ಕೂಡ ಅದನ್ನೇ ಹೇಳ್ತಾರೆ. ಇಲ್ಲಿ ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಸೊ ಒಬ್ಬ ಸಿನಿಮಾ ಸ್ಟಾರಿನ ಎನರ್ಜಿ ಕೂಡ ಇಲ್ಲಿ ಇದೆ. ಸೊ ಮಗಧೀರ ಅವರ ಎನರ್ಜಿ. ಸೊ ಮುಂದಿನ ದಿನಗಳಲ್ಲಿ ಸಮಥಿಂಗ್ ಏನೋ ಬದಲಾವಣೆ ಇದೆ ಅವ್ರ ಜೀವನದಲ್ಲಿ. ಮತ್ತೆ ಸಮಥಿಂಗ್ ಏನೋ ಫ್ಯಾಬ್ರಿಕ್ ಸಂಬಂಧಪಟ್ಟಂಗೂ ಕೂಡ ಅವ್ರೇನೋ ಬಿಸ್ನೆಸ್ ಶುರು ಮಾಡಬಹುದು. ಮೇ ಬಿ ನೆಕ್ಸ್ಟ್ ಅವರ ಮೂವಿ ಈ ಥರದ್ದೇನೋ ಕನ್ನಡದಲ್ಲಿ ಮಾಡಬಹುದು. ಆ ಥರದ ಎನರ್ಜಿ ಇದೆ ಇಲ್ಲಿ. ಸೊ ಒಳ್ಳೆದಾಗ್ಲಿ. ಅದು ಯಾಕೆ ಇಲ್ಲಿ ಬರ್ತಿದೆ ನನಗೆ ಗೊತ್ತಿಲ್ಲ, ಬಟ್ ಆ ಥರ ಎನರ್ಜಿ ಇದೆ. ಅದರ ಆಚೆಗೆ ಬರೋದಾದ್ರೆ, ನಿಮ್ಮ ಬಿಸ್ನೆಸ್, ನಿಮ್ಮ ಜೀವನ ಅಥವಾ ನಿಮ್ಮ ಹೊಟ್ಟೆಪಾಡು ಏನ್ ನಡೀತಾ ಇದೆ, ಬೇರೆಯವರು ಯಾರೋ ಅದೇ ತರ ಮಾಡ್ತಿದ್ದಾರೆ ಅಂತ ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರು ನಿಮ್ಮದ್ದೇ ಕದ್ದು ಮಾರ್ತಿದ್ರು, ನಿಮ್ಮದೇ ಬಿಸ್ನೆಸ್ ಸ್ಟ್ರಾಟಜಿನ ಉಪಯೋಗಿಸ್ತಾ ಇದ್ರು, ಸಾರಿ ಸರಿಯಾಗಿ ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಬೇರೆ ಒಂದು ರೀತಿಲಿ ನಿಮ್ಮನ್ನ ತುಳಿದು ನಿಮ್ಮನ್ನ ನಿಲ್ಲಿಸಿ ನಿಮ್ಮ ಬಿಸ್ನೆಸ್ ಆಗದೆ ಇರೋ ಹಾಗೆ ಮಾಡಿ ತೊಂದರೆ ಮಾಡಿ ಮುಂದುವರಿತಾ ಇದ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯು ಹ್ಯಾವ್ ಮಾಸ್ಟರ್ ಪವರ್. ಆಯ್ತಾ? ನೀವು ಎಷ್ಟು ತಾಕತ್ತು ಇಟ್ಟಿದ್ದೀರಾ ಅಥವಾ ನಿಮ್ಮ ಶಕ್ತಿ ಎಷ್ಟಿದೆ, ನಿಮ್ಮ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ, ನಿಮ್ಮ ಪೂರ್ವಿಕರಿಗೆ ಗೊತ್ತಿದೆ. ಸೊ ಹಾಗಾಗಿ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಎಸ್, ಒಂದ್ ಸೊಳ್ಳೆ ಕಚ್ಚಿದ್ರೆ
ಮಲೇರಿಯಾಯಿಂದ ಹಿಡಿದು H1N ವರ್ಗೂ ಬರುತ್ತೆ. ಬಟ್ ಅದೇ ಸೊಳ್ಳೆನ ಒಮ್ಮೆ ನಾವು ಹೊಸಕಾಕಿದ್ರೆ ಅದಲ್ಲೇ ಮುಗಿದೋಗುತ್ತೆ. ಸೊ ಸಾಕಷ್ಟು ಉಪಾಯಗಳು, ವಿಧಗಳು ಇದೆ. ನಿಮ್ಮದೇ ಆದಂಥ ರೀತಿಯಲ್ಲಿ ಅದನ್ನ ಅಳವಡಿಸ್ಕೊಳ್ಳಿ. ಯು ಆರ್ ವೆರಿ ಸ್ಟ್ರಾಂಗ್ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂಥದ್ದು ನಿಮ್ಮಲ್ಲಿರುವಂಥ ಸಂಪತ್ತನ್ನ ಅಥವಾ ನಿಮ್ಮಲ್ಲಿರುವಂಥ ವಿದ್ವತ್ತನ್ನ ಅಥವಾ ನಿಮ್ಮಲ್ಲಿರುವಂಥ ಜ್ಞಾನನ ಪಡ್ಕೊಳ್ಳೋದಕ್ಕೆ ಅಥವಾ ಕಿತ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪವರ್‌ನ, ನಿಮ್ಮ ಕೋಪನ ಹೈ ಪಿಚ್‌ಗೆ ತಗೊಂಡು ಹೋಗೋದಕ್ಕೆ ಒಂದಷ್ಟು ತೊಂದರೆನ ಮಾಡ್ತಿದ್ದಾರೆ. ನೀವು ತಲೆ ಕೆಡಿಸ್ಕೊಳ್ಬೇಡಿ. ಕೂಲ್ ಆಗಿ ಇರಿ. ನದಿ ಮೂಲ, ಋಷಿ ಮೂಲ ಕೇಳಬಾರ್ದು ಅಂತ ಹೇಳ್ತಾರೆ. ಸೊ ನಿಮ್ಮ ಮೂಲನ ಯಾರು ಕೆದಕಕ್ಕೆ ಹೋಗಬಾರ್ದು. ನಿಮ್ಮ ಮೂಲನ ಯಾರು ಕೆದಕ್ತಾರೋ ಅವರಿಗೆ ಸಾಕಷ್ಟು ವಿಧದಲ್ಲಿ ಮೇ ಬಿ ಅವ್ರವ್ರು ಯಾವ್ಯಾವ ವಿಚಾರ, ಯಾವ್ಯಾವ ಟಾಪಿಕ್‌ನ ನಿಮ್ಗೆ ತೊಂದರೆ ಮಾಡ್ತಾರೋ ಅವರಿಗೆ ಒಂದಷ್ಟು ತೊಂದರೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಆಂಜನೇಯ ಇದೆ. ಒಂದು ಯಂತ್ರದ ಸಹಾಯದಿಂದ ನಿಮ್ಮ ಜೀವನದಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನೀವು ಧ್ಯಾನ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಯಾರು ಧ್ಯಾನ ಮಾಡುವಂಥವ್ರು ಅಥವಾ ಮೆಡಿಟೇಷನ್ ಮಾಡೋ ಅಂಥವ್ರು ಇದ್ದೀರಾ, ಒಂದು ಯಂತ್ರನ ಕೇಂದ್ರೀಕರಿಸಿ ಧ್ಯಾನನ ಮುಂದುವರಿಸ್ತೀರಾ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಅನಾನುಕೂಲಗಳೇ ಹೆಚ್ಚಾಗತ್ತೆ. ಬಟ್ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಇದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಇದೆ. ಸೊ ನಿಮ್ಮ ಪೂರ್ವಜರು ಧ್ಯಾನದ ಮುಖೇನ ನಿಮ್ಗೆ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಯಾರ ಕಣ್ಣಿಗೆ ಏನು ತೊಂದರೆ ಆಗಿದೆ ಅಥವಾ ಕಣ್ಣಿನ ದೃಷ್ಟಿ ಹೋಗಿದೆ, ಸೊ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ಕಣ್ಣಿನ ದೃಷ್ಟಿಗೆ ತೊಂದರೆ ಮಾಡಿದ್ರೋ ಅವರಿಂದಾನೇ ನಿಮ್ಮ ಕಣ್ಣಿನ ದೃಷ್ಟಿ ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಬದುಕಿನ ನಾನಾ ಹಂತದಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಇದ್ರೂ ಇದ್ದಾರೆ, ಮುಂದಕ್ಕೂ ಒಂದಲ್ಲ ಒಂದ್ ರೀತಿಲಿ ಇರ್ತಾರೆ. ಸೋ ಮೆನಿ ಪಾಸ್ಟ್ ಲೈಫ್ ನಾವು ತಗೊಂಡಿರೋದ್ರಿಂದ, ಸೋ ಮೆನಿ ಪಾಸ್ಟ್ ಲೈಫ್ ಇಂದ ನಮ್ಗೆ ಎನರ್ಜಿಗಳು ಬರೋದ್ರಿಂದ, ಸೊ ಒನ್ ಆಫ್ ದಿ ಪಾಸ್ಟ್ ಲೈಫ್ ಒನ್ ಟೈಮಿಗೆ ಇನ್ನೊಂದು ಪಾಸ್ಟ್ ಲೈಫ್ ಇನ್ನೊಂದು ಸಮಯಕ್ಕೆ, ಈ ತರ ವಿವಿಧ ಹಂತಗಳಲ್ಲಿ ನಿಮ್ಮ ಪೂರ್ವಜರು ನಿಮ್ಗೆ ಮಾರ್ಗದರ್ಶನನ ಕೊಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಅವರು ನಿಮ್ಮ ವರ್ಕ್ ಬಗ್ಗೆ ಮತ್ತೆ ಎನರ್ಜಿ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ತಿದ್ದಾರೆ. ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಏನಿತ್ತು ಆ ಎನರ್ಜಿ ಎಕ್ಸ್ಚೇಂಜ್ ಪ್ರಕಾರನೇ ನೀವು ಸಮಥಿಂಗ್ ಏನೋ ಇದೆ ಇಲ್ಲಿ ಹಿಡನ್ ಸೀಕ್ರೆಟ್, ಅದನ್ನ ಮಾಡ್ಕೊಂಡು ಮುಂದುವರಿರಿ. ಹಾಗೇನೆ ಹೋಗಿ ನೀವು ಪವರ್ಫುಲ್ ಆಗಿ ಇದ್ದೀರಾ, ಪವರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡ್ತಾ ಇರೋರಿಗೆ ಸೊ ಸ್ವಲ್ಪ ತಾಳ್ಮೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಕೆಲವು ಆ, ಏನೋ ನೀವು ಪಡ್ಕೊಳ್ಬೇಕು, ಅದು ಪಡ್ಕೊಂಡ್ಮೇಲಷ್ಟೇ ನಿಮ್ಮ ಜೀವನಕ್ಕೆ ಇರ್ಬೇಕಾದಂಥದ್ದು ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಅರ್ತ್ ಗಾರ್ಡಿಯನ್ ಇರೋದ್ರಿಂದ ಇಲ್ಲಿ ಭೂಮಿ ವಿಚಾರಕ್ಕೇನೆ ಒಂದಷ್ಟು ಬದಲಾವಣೆಗಳು ಅಥವಾ ಒಂದಷ್ಟು ಪ್ರಯೋಗಗಳು ಅಥವಾ ಒಂದಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಆಗಿರೋದು. ಭೂಮಿನ ಯಾರಿಗೂ ಬಿಟ್ಕೊಡೋದಕ್ಕೆ ಹೋಗ್ಬೇಡಿ, ಮತ್ತೆ ಭೂಮಿನ ನಿಮ್ಮದೇ ಆದಂತ ರೀತಿಯಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ರಕ್ಷೆಗೆ ಸಾಕಷ್ಟು ಒಳಿತಾಗುವಂತ ರೀತಿಲಿ ದೈವಾನುಗ್ರಹ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅಶ್ವತ್ಥಾಮರ ಎನರ್ಜಿ ಕೂಡ ಇಲ್ಲಿ ಇದೆ. ಸೊ ಅವರು ಕೂಡ ನಿಮ್ಮ ಜೀವನಕ್ಕೆ ಏನೋ ಒಂದಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಹಂಟರ್ ಇದೆ. ಸೊ ಶತ್ರುಗಳು ಬೇಟೆ ಆಡೋದಕ್ಕೆ ಯಾವಾಗ್ಲೂ ಹೊಂಚಾಗ್ತಾ ಇರ್ತಾರೆ. ಸೊ ತೊಂದರೆ ಮಾಡ್ತಾನೆ ಇರ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ತೊಂದರೆಗಳನ್ನ ಮಾಡುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ಹುಡುಕಾಟ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹುಡುಕಾಟದ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಅದಕ್ಕೆ ಯಾವುದೇ ಒಂದು ಅವಕಾಶನ
ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ, ಬಹಳಷ್ಟು ವಿಧಗಳಲ್ಲಿ ನಿಮಗೆ ನಿಮ್ಮದೇ ಆದಂಥ ರೀತಿಲಿ ನೀವು ಸಮಸ್ಯೆಗಳನ್ನ ಹುಡುಕ್ತಿರೋ ಅಥವಾ ಹುಡುಕಾಡ್ತಿರೋ ಗೊತ್ತಿಲ್ಲ. ಆದರೆ ಆಯಾ ಸಮಯಕ್ಕೆ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಅಲರ್ಟ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಹುಷಾರಿನ ಅಗತ್ಯ, ನಿಮ್ಮ ಒಂದು ಭಯ ಮತ್ತೆ ನಿಮ್ಮ ಯೋಗ್ಯತೆ, ಅರ್ಹತೆಗೆ ತಕ್ಕಂತೆ ನಿಮ್ಮನ್ನ ನೀವು ಜೋಪಾನವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಎಚ್ಚರಿಕೆ ಇರ್ಲಿ ಅಂತ ಇಲ್ಲಿ ನಿಮ್ಮ ಪೂರ್ವಜರು ನಿಮ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಆದ್ರೆ ಭಯ ಪಡೋದು ಬೇಡ, ದುಃಖ ಪಡೋದು ಬೇಡ, ಅಥವಾ ಏನೋ ಒಂದು ಟೆನ್ಸ್ ಎನರ್ಜಿಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಅನುಕೂಲಗಳು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಕೂಲ್ ಆಗಿ ಇರಿ, ಧೈರ್ಯವಾಗಿ ಇರಿ, ನಿಮ್ಮ ಪವರ್ ಅಲ್ಲಿ ನೀವು ಇರಿ, ಧ್ಯಾನ ಮಾಡ್ಕೊಳ್ಳಿ, ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಡೆಫಿನೆಟ್ಲಿ ಒಂದಷ್ಟು ಜ್ಞಾನದೇವಿಯ ಆಶೀರ್ವಾದ, ಬುದ್ಧಿವಂತಿಕೆಯ ಆಶೀರ್ವಾದ, ನಿಮ್ಮದೇ ಆದಂಥ ರೀತಿಲಿ ನೀವು ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಕುಲದೇವರು ಕೂಡ ನಿಮ್ಮನ್ನ ಕಾಪಾಡ್ತಾರೆ, ಸರಿಯಾದ ಮಾರ್ಗದರ್ಶನನ ನಿಮ್ಗೆ ಕೊಡ್ತಾರೆ. ಕುಲದೇವರ ಆರಾಧನೆನ ಮರಿದಿರ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕುಲದೇವರ ಆರಾಧನೆ ನಿಮ್ಮ ಜೀವನಕ್ಕೆ ನಿಮ್ಮದೇ ಆದಂಥ ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸಿನ ಪ್ರಯಾಣ ಅಥವಾ ನೀವು ಏನು ಕನಸು ಕಟ್ಕೊಂಡಿದ್ದೀರಾ ಆ ದಿಕ್ಕಿನಲ್ಲಿ ಹೋಗಿ ಆ ಕನಸೆ ನಿಮ್ಗೆ ಒಳ್ಳೆಯ ಮಾರ್ಗದರ್ಶನನ ತೋರಿಸುತ್ತೆ. ನಿಮ್ಮ ಕನಸು ಒಳ್ಳೆಯ ರೀತಿಯಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕನಸು ನನಸಾಗೋದಕ್ಕೆ ನಿಮ್ಮ ಪೂರ್ವಜರು ಯಾವ ರೀತಿಯ ಪ್ರಯತ್ನನ ಮಾಡಬೇಕು, ಯಾವ ರೀತಿಲಿ ನಿಮ್ಗೆ ಸಹಾಯನ ಮಾಡಬೇಕು, ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ಗಿಫ್ಟ್ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಒನ್ ಆಫ್ ದಿ ಲೈಫ್ ಅಲ್ಲಿ ಎಷ್ಟೊಂದು ಲೈಫು ನಮ್ಮ ಪೂರ್ವಜರು ಸ್ಪಿರಿಟ್ಸ್ ಅನಿಮಲ್ ಕೂಡ ಆಗಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಒಂದಷ್ಟು ಬದಲಾವಣೆಗಳು ಅಥವಾ ಒಂದಷ್ಟು ಪ್ರಯತ್ನಗಳನ್ನ ಅವರು ಉದ್ದೇಶ ಪೂರ್ವಕವಾಗಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಪೂರ್ವಜರು ಒಂದಷ್ಟು ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಮನೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಧೈರ್ಯ ಸಾಹಸೆ ಲಕ್ಷ್ಮಿ ಅನ್ನುವಂಥ ರೀತಿಲಿ ಮುಂದುವರಿರಿ. ಖಂಡಿತವಾಗ್ಲೂ ನಿಮ್ಗೆ ಒಂದಲ್ಲ ಒಂದ್ ರೀತಿಲಿ ಲಕ್ಷ್ಮೀ ದೇವಿ ಒಲಿತಾಳೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ಡೆಫಿನೆಟ್ಲಿ ಲಕ್ಷ್ಮೀ ದೇವಿ ಒಲಿತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಇನ್ನೊಂದಷ್ಟು ಜನರ ಜೀವನಕ್ಕೆ ನೀವು ಬೆಳಕಾಗಿ ನಿಲ್ತೀರಾ ಅನ್ನುವಂಥದ್ದು ಇದೆ. ಆ ಬೆಳಕಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನೊಬ್ಬರ ಜೀವನಕ್ಕೆ ಒಳಿತಾಗಬೇಕು, ಬೆಳಕಾಗಬೇಕು ಅನ್ನುವಂಥ ಉದ್ದೇಶದಿಂದಾನೇ ಸೊ ನಿಮ್ಮ ಪೂರ್ವಜರು ಒಂದಷ್ಟು ವಿಶೇಷವಾದಂಥ ಆಶೀರ್ವಾದನ ನಿಮ್ಗೆ ಮಾಡ್ತಿದ್ದಾರೆ. ಸೊ ನಿಮ್ಮಿಂದಾನೇ ಒಂದಷ್ಟು ಬೆಳಕು ಜನರಿಗೆ ಆಗಬೇಕು ಅನ್ನುವಂಥದ್ದು ಇದೆ. ಬೇಗ ನಿಮ್ಮ ಜೀವನದಲ್ಲಿ ಬೆಳೆಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನೀವು ಬೆಳಿಬೇಕು ಇವಾಗ ಅನ್ನುವಂಥದ್ದು ಇದೆ. ಸೊ ನೀವು ಬೆಳೆದಿ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಜನಸೇವೆನ ಮಾಡಬೇಕು ಅನ್ನುವಂಥದ್ದು ಇದೆ. ಒಂದು ಒಳ್ಳೆಯ ಔಷಧಿಗಳು ಇರಬಹುದು ಅಥವಾ ನಿಮ್ಮ ಪೂರ್ವಜರಿಂದ ಬಂದಂಥ ಬಳುವಳಿಗಳಿರಬಹುದು. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನ ಹೆಚ್ಚಿನ ಏಳಿಗೆ ಆಗುವಂಥ ರೀತಿಲಿ ಅಥವಾ ಯಶಸ್ಸು ಸಿಗುವಂಥ ರೀತಿಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಗೊತ್ತಾಗೋದ್ರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಚಿಂತೆ ಮಾಡಬೇಡಿ, ಭಯ ಮಾಡಬೇಡಿ.
ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ನಂಬದಂಥವ್ರು, ನೀವು ಪ್ರೀತಿ ವಿಶ್ವಾಸ ತೋರಿಸಿದಂಥವ್ರು, ನೀವು ಅವರ ಬದುಕು ಚೆನ್ನಾಗಿರ್ಲಿ ಅಂತ ಯಾರನ್ನ ಬಯಸಿದ್ರು ಅವರೇ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಕ್ಕಪಕ್ಕದ ಜನರೇ ನಿಮ್ಮ ಜೀವನದಲ್ಲಿ ನಿಮ್ಮ ಕೈ ತುತ್ತು ತಿಂದು ಅಕ್ಕ ಅಕ್ಕ ಅಂತ ಕರೆದವರೇನೆ, ಅಥವಾ ನಿಮ್ಮನ್ನ ಒಂದು ಗೌರವಯುತವಾಗಿ ನೋಡ್ತಾ ಇರೋ ಅಂಥವ್ರೆ ಮಾಡಿರೋಂಥ ಪ್ರಯೋಗಗಳು ವಿಕಾರವಾದಂಥ ರೀತಿಲಿ ಕಾಣಿಸ್ತಾ ಇದೆ ನನಗೆ. ಸೊ ಅದೆಲ್ಲ ಪ್ರಯೋಗಗಳು ಆಗಿದೆ. ಇದನ್ನ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಪೂರ್ವಜರು ಒಂದು ಅಂತಿಮ ನಿರ್ದಯವಾಗಿ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಪ್ರೊಟೆಕ್ಷನ್ ಇದೆ, ಪ್ರೊಟೆಕ್ಷನ್ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಹಿರಿಯರ ಮಾರ್ಗದರ್ಶನನ ಪಡ್ಕೊಳ್ಳಿ, ಜೊತೆಗೆ ಶಾಂತಿ ನೆಮ್ಮದಿಯಿಂದ ಇರಿ. ನೀವೆಲ್ಲೇ ಹೋದ್ರು ಸುಖ ಶಾಂತಿ ನೆಮ್ಮದಿ ಜೊತೆಗೆ ಎಲ್ಲಾನು ಬಿಟ್ಟು ಹಾಕ್ಬಿಟ್ಟು ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಂಥ ರೀತಿಲಿ ಇರಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಸರಿಯಾದ ರೀತಿಲಿ ನೀತಿ ರೀತಿಲಿ ನಿಮ್ಮ ಬದುಕು ನಡೀಲಿ ಅನ್ನುವಂಥದ್ದು ಇದೆ. ಸೊ ಯಾರಿಗೆ ಏನ್ ಅಗತ್ಯ ಇದೆಯೋ ಅದನ್ನ ಮಾಡ್ತಾ ಹೀಗೆ ಜೀವನನ ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಭಗವಂತನ ಜೊತೆ ಕಮಿಟೆಡ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಭಗವಂತನ ಜೊತೆ ನಿಮ್ಮ ಈ ಒಂದು ಸಂಬಂಧ ತುಂಬಾ ಇಂಪಾರ್ಟೆಂಟ್. ಭಗವಂತನ ಜೊತೆ ಈ ಸಂಬಂಧನ ಹೀಗೆ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ಕುಲದೇವರನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಮ ಪೂರ್ವಜರು ನಿಮಗೆ ಕೊಟ್ಟಂಥ ಮಾಹಿತಿ. ಸೊ ಒಂದೊಳ್ಳೆ ಟೀಚರ್ ಆಗಿ ಅವರು ನಿಮಗೆ ಇರ್ತಾರೆ. ಯಾವಾಗಲೂ ವಾರಿಯರ್ ಆಗಿ ಇರಿ ಅನ್ನುವಂಥ ಪ್ರಯತ್ನನ ಅವರು ಹೇಳ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಿಮ್ಮ ಜೀವನ ಹೀಗೆ ಖಾಲಿ ಹಾಳೆ ಆಗಿ ಇರಲಿ. ಪ್ರತಿದಿನ ಹೊಸ ಬದುಕು, ಹೊಸ ಉತ್ಸಾಹ, ಹೊಸ ಜೀವನ ಶೈಲಿಯಿಂದ ನಿಮ್ಮ ಜೀವನ ತುಂಬಿರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಈ ಒಂದು ಸರ್ಕಲ್ ಅಲ್ಲಿ ನಿಮಗೆ ಒಂದು ಫೇಸ್ ಕಾಣಿಸ್ತಾ ಇರಬಹುದು. ದಿಸ್ ಈಸ್ ಯುವರ್ ಟ್ರೂ ಎನಿಮಿ. ಫೈಂಡ್ ಇಟ್ ಹೂ ದೇ ಆರ್. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತಾ ನನ್ನೆಲ್ಲ ಪೂರ್ವಜರ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ಧನ್ಯವಾದಗಳು, ಬಹಳಷ್ಟು ವಿಚಾರಗಳನ್ನ ತೋರಿಸಿಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.